ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ರದ್ದು ಮಾಡುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ಹಾಗೂ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಸಮಿತಿ ಪದಾಧಿಕಾರಿಗಳು ಹಾಗೂ ಪೋಷಕರು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ರಾಮಜೋಗಿಹಳ್ಳಿ ವ್ಯಾಪ್ತಿಗೆ ಬರುವ ನನ್ನಿವಾಳ ಗೊಲ್ಲರಟ್ಟಿ, ಕರೆಕಾಟ್ಲಟ್ಟಿ, ಜನ್ನೇನಹಳ್ಳಿ, ಲಂಬಾಣಿಹಟ್ಟಿ, ಹೊಸ ಮುಚ್ಚಗುಂಟೆ, ನಲಜಮನಟ್ಟಿ ಹಾಗೂ ಜನ್ನನಹಳ್ಳಿಯ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಕೆಪಿಎಸ್ ಶಾಲೆಗೆ ಪಟ್ಟಿಗೆ ಸೇರಿಸಲಾಗಿದೆ. ಇದನ್ನು ಕೈಬಿಟ್ಟು ನಮ್ಮೂರಿನಲ್ಲೇ ಇರುವ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಕೆಪಿಎಸ್ ಶಾಲೆಗಳಿಗೆ ವಿಲೀನ ಮಾಡಬಾರದು. ಇದರ ಬದಲು ಊರಿನಲ್ಲಿರುವ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕೊಟ್ಟು ಉತ್ತಮ ಶಿಕ್ಷಕರನ್ನು ನೇಮಿಸಿ ಯಾವುದೇ ಕಾರಣಕ್ಕೂ ಮುಚ್ಚುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮೂರಿನ ಶಾಲೆಗಳನ್ನು ಕೆಪಿಎಸ್ಗೆ ಸೇರ್ಪಡೆ ಮಾಡಬಾರ್ದು, ಶಾಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡಬಾರ್ದು, ಮಕ್ಕಳನ್ನು ಕೆಪಿಎಸ್ ಶಾಲೆಗೆ ಸೇರಿಸುವಂತೆ ಪೋಷಕರಲ್ಲಿ ಒತ್ತಾಯ ಮಾಡಬಾರ್ದು. ನಮ್ಮೂರಿನ ಸರ್ಕಾರಿ ಶಾಲೆಗಳಿಗೆ ಸಮರ್ಪಕವಾಗಿ ಸೌಲಭ್ಯ ನೀಡಿ ಬಲಪಡಿಸಿ ಎಂದು ಆಗ್ರಹಪಡಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ.ಎಸ್. ಸುರೇಶ್ ರವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಮುಖಂಡ ಮಹಂತೇಶ್, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಸಮಿತಿ ಜಿಲ್ಲಾಧ್ಯಕ್ಷರಾದ ಜೆ. ಯಾದವರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಕೆ. ಈರಣ್ಣ ಹಾಗೂ ರತ್ನಮ್ಮ, ಪಾಲಮ್ಮ ಹಾಗೂ ಹಳ್ಳಿಗಳ ಪೋಷಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಹಕ್ಕು ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು ಸರ್ಕಾರಿ ಶಾಲೆ ಮುಚ್ಚುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಧಿಕ್ಕಾರ. ಹಳ್ಳಿಗಳಿರುವ ಸರ್ಕಾರಿ ಶಾಲೆ ಮುಚ್ಚಿ ಬಡ ಮಕ್ಕಳ ಬೀದಿ ಕೇಳುವ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲ ಕಡೆಗೂ ಕೂಡ ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆಗಳನ್ನು ಮುಚ್ಚುವಂಥ ವ್ಯವಸ್ಥೆ ಮಾಡ್ತಾರೆ. ಇದು ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ಮಗು ಕೂಡ 14 ವರ್ಷ ತನಕ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ. ಅದೇ ಸಂವಿಧಾನದ ಆದೇಶವನ್ನು ಧಿಕ್ಕರಿಸಿ ಇವತ್ತು ಹಳ್ಳಿಗಳಲ್ಲಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಂತ ಹೇಳಿದರೆ, ಯಾರು ಒಂದು 5ಕ್ಕಿಂತ ಜಾಸ್ತಿ ಸಂಖ್ಯೆ ಇದ್ದರೆ ಮುಚ್ಚಬಾರ್ದಂತ ಇದೆ. ಕ್ಲಿಯರಾಗಿ 5ಕ್ಕಿಂತ ಜಾಸ್ತಿ ಎಲ್ಲ ಕಡೆಗೂ ಇದೆ. ಉದ್ದೇಶಪೂರ್ವಕವಾಗಿ 2000 ಕೋಟಿ ಸಾಲ ಮಾಡಿ ಏಷ್ಯನ್ ಬ್ಯಾಂಕಿನಿಂದ, ಸೆಂಟ್ರಲ್ 500 ಕೋಟಿ, ಆಮೇಲೆ ಹೈದರಾಬಾದ್ ಕರ್ನಾಟಕ ಈಗಿಂದ 500 ಕೋಟಿ, 3000 ಕೋಟಿ ದುಡ್ಡಿದೆ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಹಳ್ಳಿ ಶಾಲೆಗಳನ್ನು ಕಿತ್ತಾಕುವಂಥದ್ದು ಖಂಡಿತ ನ್ಯಾಯಸಮ್ಮತವಲ್ಲ. ಯಾಕೆಂತ ಹೇಳಿದ್ರೆ, ಮಕ್ಕಳ ತಜ್ಞರು ಹೇಳ್ತಾರೆ, ಯಾವುದೇ ಮಗು ಪ್ರಾರಂಭದ ಸಂದರ್ಭದಲ್ಲಿ LKG ಆಗಿರ್ಬೋದು, UKG ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಮನೆ ಹಂಗೊಂದು ಮಧ್ಯನೇ ಇರಬೇಕು, ಹತ್ರ ಇರಬೇಕು, ಮನೆ ಊರೊಳಗೆ ಇರಬೇಕು. ಅದಕ್ಕೆ ತಾಯಿ, ತಂದೆ, ಬಂಧು ಬಳಗ, ಸ್ನೇಹಿತರು ಜೊತೆಗೆ ಬೆಳಿಬೇಕು ಅನ್ನೋಂಥ ಒಂದು ಆಶಯ ಇಟ್ಕೊಂಡು ಒಂದು ಶೈಕ್ಷಣಿಕ ನೀತಿ ಮಾಡಿದೆ. ಯಾವ ಸಂದರ್ಭದಲ್ಲೂ ಕೂಡ ಒಬ್ಬೇ ಹುಡುಗಿದ್ರು ಕೂಡ ಶಾಲೆ ತೆರಿಬೇಕಂತಿದೆ ಸಂವಿಧಾನದ ಆಶಯ. ಯಾವರಲ್ಲೂ ವಂಚಿತರಾಗಬಾರ್ದಂತಿದೆ. ಉದ್ದೇಶ ಅಂದರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ KPS ಶಾಲೆ ಹೆಸರಿನಲ್ಲಿ ಇವತ್ತು BOಗಳು, DDPOಗಳು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಯಾವ ಕಾರಣಕ್ಕೂ ಶಾಲೆ ಮುಚ್ಚಿಲ್ಲ ಅಂತ ಹೇಳ್ತಾರೆ. ನಿಮಗೆ ನಾಳೆ ಬೆಳಗ್ಗೆ ಮಾಧ್ಯಮದವ್ರು ಕೇಳಿ ನೀವು ಹೇಳ್ತಾರೆ ನಾವು ಮುಚ್ಚಿಲ್ಲ ಅಂತ. ಆದರೆ ಮುಚ್ತಾ ಇದ್ದಾರೆ. ಹೆಂಗಂದ್ರೆ ಆರ್ಡರ್ ಬಂದಿದೆ ನೋಡಿ, 6 ಶಾಲೆಗಳನ್ನು ಮುಚ್ತಾ ಇದ್ದೀವಿ, ನಿಮ್ಮ ಶಾಲೆ ಮಕ್ಕಳನ್ನ ತಗೊಂಡೋಗಿ ಸೇರಿಸಿ ಅಂತ ಬಲಾತ್ಕಾರವಾಗಿ ಪೋಷಕರಿಗೆ ಬೆದರಿಸಿ ಅವ್ರಿಗೆ ಶಾಲೆ ಮುಚ್ಚಿ ಆಮೇಲೆ ಮಕ್ಕಳನ್ನ ತಗೊಂಡೋಗಿ ಸೇರಿಸಿದರೆ ಆ ಮಕ್ಕಳಿಗೆ ಏನಾದ್ರು ಆದರೆ ಅದರ ಹೊಣೆಗಾರಿಕೆ ಯಾರು ಹೊತ್ಕೊಳ್ತಾರೆ ಅಂತ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಸ್ಸಿನ ವ್ಯವಸ್ಥೆ ಇಲ್ಲ. ಬಡ ಮಕ್ಕಳು ಯಾರು ಕೂಡ ಅವ್ರು ಹೇಳಿದರೆ ಬಸ್ ಬಿಡ್ತೀವಿ ಅಂತ. ಅದು ಹೆಂಗೆ ಬಸ್ ಬಿಡ್ತಾರೆ ಅಂದರೆ, ಯಾರೋ SDMC ಅವ್ರಿಗೆ ಇಂಥದ್ದು ಕಾಂಟ್ರಾಕ್ಟ್ ಕೊಡ್ತಾರಂತೆ, ಅವರು ನಡೆಸ್ಬೇಕಂತ 2 ವರ್ಷ. ಅದಕ್ಕೆ ಬಸ್ ಬಿಡೋಲ್ಲ ಅಂದರೆ ನಾವು ಟ್ರೈ ಮಾಡ್ತೀವಿ ಬಸ್ ಬಿಡೋಕ್ಕಂತ ಹೇಳ್ತಾರೆ. ಇದುವರೆಗೂ KPS ಶಾಲೆಗೆ ಎಲ್ಲ ಬಸ್ ಬಿಟ್ಟಿಲ್ಲ. ಯಾರೆಲ್ಲಿ KPS ಶಾಲೆ ಆಗಿದಾವೋ ಎಲ್ಲ ಶಾಲೆ ಬಿಟ್ಟು ಹೋಗ್ತಕ್ಕಂಥ ಶಾಲೆಗಳು ಆಗಿಲ್ಲ. ಸಾವಿರಾರು ಮಕ್ಕಳು, ಲಕ್ಷಾಂತರ ಮಕ್ಕಳು ಇವತ್ತು ಹಳ್ಳಿಗಳಲ್ಲಿ ಸ್ಕೂಲನ್ನು ಬಿಟ್ಟು ಹೊರಗಡೆ ಕೂಲಿ ಮಾಡ್ತಿದ್ದಾರೆ, ಬಾಲಕಾರ್ಮಿಕರ ಕೆಲಸ ಮಾಡ್ತಿದ್ದಾರೆ, ತಂದೆ ತಾಯಿಗಳ ಜೊತೆಗೆ ಇವತ್ತು ಕೂಲಿ ಕೆಲಸ ಮಾಡ್ತಿದ್ದಾರೆ. ಲಕ್ಷಾಂತರ ಮಕ್ಕಳ ಶಿಕ್ಷಣವನ್ನು ವಂಚಿತರಾಗಿರ್ತಕ್ಕಂಥ KPS ಶಾಲೆ ಮ್ಯಾಗ್ನೆಟ್ ಶಾಲೆಗೆ ಹೋಗ್ತಾರೆ. ಇಲ್ಲಿ ಯಾಕೆಂದರೆ ಇದು ಒಂದು ಊರಿನೊಳಗೆ ದೊಡ್ಡ ಮಾಲು ಬಂದರೆ ಸಣ್ಣ ಸಣ್ಣ ಅಂಗಡಿಗೆ ನಿಂತ್ಕೊಂಡು ಹೋಗ್ತಾವೋ, ಹಂಗೆ ಒಂದು ಊರಿನೊಳಗೆ KPS ಶಾಲೆ ಇವರೆಲ್ಲ ಕೂಡ ಬೇರೆಯವರ ಒಳಗಡೆ. ನಾವು ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. LKGಯಿಂದ 2nd PUCವರೆಗೂ 14 ವರ್ಷ ಒಂದೇ ಸೂರಿನಡಿ ಶಿಕ್ಷಣ ಕೊಡ್ತೀವಿ ಅಂತಕ್ಕಂಥ ಬಣ್ಣದ ಮಾತುಗಳನ್ನು ಹೇಳಿ ಸರ್ KPS ಶಾಲೆಗಳನ್ನ ಆರಂಭ ಮಾಡಿದೆ. ಅದೇ ಪ್ರಕಾರ ತಾಲೂಕಿನ ರಾಮಜೋಗಿಹಳ್ಳಿಯಲ್ಲಿ ಈಗ KPS ಶಾಲೆ ಆರಂಭಿಸಿದ್ದಾರೆ. ಹೊಸ ಬಿಲ್ಡಿಂಗು ಕಟ್ಟಿದ್ದಾರೆ ಸರ್.
ಅಷ್ಟೇ ಆಗಿದ್ರೆ ಸಮಸ್ಯೆ ಇರ್ತಿರಲಿಲ್ಲ ಭವಿಷ್ಯ. ಏನ್ ಮಾಡಿದ್ದಾರೆ? ಈ ಅಕ್ಟೋಬರ್ 16ಕ್ಕೆ ಸರ್ ಸರ್ಕಾರ ಸ್ಪಷ್ಟವಾಗಿ ಮಾಡಿರ್ತಕ್ಕಂಥ ಆದೇಶ, ಕರ್ನಾಟಕದ ಆಯ್ದ ಶಾಲೆಗಳನ್ನ KPS ಶಾಲೆಗಳನ್ನಾಗಿ ಮಾಡ್ತೀವಿ, ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಆ ಶಾಲೆಗಳಿಗೆ ಕೊಡ್ತೀವಿ, LKG UKG ಕೊಡ್ತೀವಿ, ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ, ಕಂಪ್ಯೂಟರ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಆದೇಶದಲ್ಲಿ ಸರ್ಕಾರ ಹೇಳುತ್ತೆ. ಆಯ್ದ ಶಾಲೆಗಳನ್ನ ಮಾತ್ರ KPS ಶಾಲೆ ಮಾಡ್ತೀವಿ. ಆ ಶಾಲೆಯ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ. ಒಂದ್ಸರಿ ಹೇಳ್ತಾರೆ ವಿಲೀನ ಮಾಡ್ತೀವಿ. ಒಂದು ಬಣ್ಣದ ಚಿನ್ನದ ಗೋಪುರ ಕಟ್ಕೊಡ್ತೀರಿ ನಮಗೆ ನಿಮ್ಮ ಚಿನ್ನದ ಗೋಪುರ ಬೇಡ. ನಮಗೆ ನಮ್ಮೂರ ಹಟ್ಟಿಯಲ್ಲೇನೆ ಶಾಲೆ ಇರಲಿ. ನಾವು ಭೂಮಿ ಕೊಟ್ಟಿದ್ದೀವಿ 2 ಜನ ಸರ್, ಊರಿನ ಜನಗಳು ಅವ್ರು ದುಡಿಮೆ ಮಾಡಿ ಹುಡ್ತಕ್ಕಂಥ ನೆಲ ಕೊಟ್ಟಿದ್ದಾರೆ. ಯಾಕೆ? ನಮ್ಮೂರಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು. 4 ಅಕ್ಷರ ನಮ್ಮೂರಿನ ಮಕ್ಕಳು ನಮ್ಮೂರಲ್ಲೇ ಆಟ ಆಡ್ಕೊಂಡು ಕಲಿಬೇಕು ಸರ್. ಸಾಕಷ್ಟು ಹಳ್ಳ ದಿನಗಳಿದೆ, ಖಂಡಿತ ಬಿಡುತ್ತೆ ಸರ್. ಮತ್ತೆ ಇನ್ನವರೆಗೂ ನೋಡಿ ಸರ್, ಅಲ್ಲಿ ಮೊನ್ನೆ ಮೊದಲನೇ ಪೈಲಟ್ ಯೋಜನೆ ಜಾರಿ ಮಾಡಿದೆ ಒಂದು ಸರ್ಕಾರದಿಂದ. ಹೊಂಗನೂರು ಪಂಚಾಯಿತಿಯಲ್ಲಿ ಒಂದೇನು ಶಾಲೆ ಮಾಡಿದಿರ, ಆ ಶಾಲೆಗೆ ಅದ್ಯಾವುದೋ ಯದುನಂದನ ಟ್ರಾವೆಲ್ಸ್ ಅಂತ ಸರ್ಕಾರದ ಬಸ್ ಅಲ್ಲ ಸರ್, ಯದುನಂದನ ಟ್ರಾವೆಲ್ಸ್ಗೆ ಈ ಮೋಸದ ಆಟಗಳು ನಮ್ಮ ಜನಗಳ ಮುಂದೆ ನಡೆಯಲ್ಲ ಸರ್. ನಾವಿದ್ಯಾವುದನ್ನು ಒಪ್ಪಲ್ಲ. ನೋಡಿ ಎಂತ ಮೋಸ ಗೌರ್ಮೆಂಟ್ ಮಾಡ್ತಾ ಇದೆ. ನಿನ್ನೆ 2,500 ಕಂಪ್ಯೂಟರ್ ಟೀಚರ್ಸ್ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಪ್ರಚಾರ ಮಾಡೋದಿಲ್ಲ, ಶಿಕ್ಷಣಕ್ಕೆ 8 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಕ್ಯಾಂಪೇನ್ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆ ಪ್ರಚಾರ. ಇವತ್ತು ಸರ್ಕಾರದ ಒಂದು ಆದೇಶದಂತೆ ನಾವು ನಡೆಸ್ತೇವೆ.